ಬೆಳಗಾವಿ ಅಧಿವೇಶನದಲ್ಲಿ ಹಗರಣದ ಸದ್ದು. ಈ ಹಗರಣ ಇಟ್ಕೊಂಡು ಅದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಯಾವ ತರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಇವತ್ತಾದ್ರೂ 5,000 ಕೋಟಿ ಗೃಹಲಕ್ಷ್ಮಿ ಹಣಕ್ಕೆ ಉತ್ತರ ಸಿಗುತ್ತಾ? ಇದು ಬೆಳಗಾವಿ ಸದನ ಕದನದ ಸುದ್ದಿ. ಬೆಳಗಾವಿ ಅಧಿವೇಶನದಲ್ಲಿ ಹಗರಣಗಳ ಸದ್ದು ಕೇಳಿ ಬರ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆಯ ಆರೋಪ ವಿಚಾರ ಜೋರಾಗಿ ಸದ್ದು ಮಾಡ್ತಿದೆ. ಇದೇ ವಿಷಯವಾಗಿ ಬಿಜೆಪಿ ನಾಯಕರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮತ್ತೆ ಈ ಡಾಕ್ಯುಮೆಂಟ್ಸ್ ಏನಾದರೂ ಅವರು ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಕೋಲಾರದಲ್ಲಿ ಬಿಜೆಪಿಯವರು ಕಾವಲು ಕಾಯ್ತಾ ಇದ್ದಾರೆ. 21 ಎಕರೆ ಭೂ ಕಬಳಿಕೆ ಆರೋಪದ ಬಗ್ಗೆ ಬಿಜೆಪಿಯವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಸದನದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟನ್ನ ಹಿಡಿದಿದ್ದಾರೆ. 5,000 ಕೋಟಿ ಗೃಹಲಕ್ಷ್ಮಿ ಹಣದ ವಿಚಾರದ ಚರ್ಚೆಗೂ ಪಟ್ಟನ್ನ ಹಿಡಿದಿದ್ದಾರೆ. ನುಂಗಣ್ಣರ ಸರ್ಕಾರ ಇದು ಅಂತ ಹೇಳಿ ಬಿಜೆಪಿ ಲೀಡರ್ಸ್ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಇರುವವರೆಲ್ಲರೂ ಎಲ್ಲಾ ಸಚಿವರು ಲೂಟಿಗಿಳಿದು ಬಿಟ್ಟಿದ್ದಾರೆ ಅಂತ ಹೇಳಿ ಸದನದ ಒಳಗೆ ಮತ್ತೆ ಹೊರಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರ ಭೂಕಬಳಿಕೆ ಆರೋಪ ವಿಚಾರ ಕೂಡ ಸದನದಲ್ಲಿ ಇವತ್ತು ಚರ್ಚೆಗೆ ಬಂದಿದೆ. ಆ ವಿಷಯವಾಗಿ ಚರ್ಚೆ ಆಗಬೇಕು. 21 ಎಕರೆ ಅದು ಸರ್ಕಾರಿ ಜಾಗ. ಸೊ ಇದನ್ನ ಹೆಂಗೆ ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಗೋಲ್ಮಾಲ್ ಮಾಡಿ ವಶಕ್ಕೆ ಪಡ್ಕೊಂಡಿದ್ದಾರೆ, ಈ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಆರ್ ಅಶೋಕ್ ಪಟ್ಟನ ಹಿಡಿದ್ರು. ಇನ್ನೊಂದು ಕಡೆ ಮೊನ್ನೆ ಮಹೇಶ್ ತೆಂಗಿನಕಾಯಿ ಕೇಳಿದಂತ ಪ್ರಶ್ನೆಗೆ ಗೃಹಲಕ್ಷ್ಮಿ ಹಣದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಕಂತಿನ ದುಡ್ಡು ಏನಾಯಿತು ಅಂತ ಅವ್ರು ಪ್ರಶ್ನೆ ಕೇಳಿದಾಗ ಸೊ ಅದಕ್ಕೆ ತಪ್ಪಾಗಿ ಉತ್ತರ ಕೊಟ್ಟಂತ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಯನೂ ಕೂಡ ನೆನ್ನೆನೂ ಪ್ರತಿಧ್ವನಿಸಿತ್ತು. ಆ ವಿಷಯವಾಗಿ ಇವತ್ತು ಕೂಡ ಸ್ಪಷ್ಟ ಉತ್ತರ ಬೇಕು. ಸೊ ಈ ವಿಷಯವಾಗಿ ಬಿಜೆಪಿ ನಾಯಕರು ಸದನದ ಒಳಗೆ ಹೊರಗೆ ಗದ್ದಲವನ್ನ ಉಂಟು ಮಾಡಿದ್ದಾರೆ. ಎಲ್ಲಾ ಪತ್ರಿಕೆಗಳಲ್ಲೂ ಅಲ್ಲ ನೋಡಿ, ಈಗ ಈ ತರ ಒತ್ತುವರಿ ಮಾಡಿದ್ದಾರೆ. ಸದನ ನಡೀತಾ ಇರುವಾಗ ನಾನು ಅಧ್ಯಕ್ಷರೇ, ಸದನ ನಡೀತಾ ಇದೆ. ಸದನ ನಡೆಯುವಾಗ ಮಂತ್ರಿಗಳು ಇಲ್ಲೇ ಪ್ರೆಸೆಂಟ್ ಇದ್ದಾರೆ. ತಪ್ಪು ಸಂದೇಶ ಹೋಗೋದು ಬೇಡ. ಇಲ್ಲಿ ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ. ಕೆರೆ ಅಂದ್ರೆ ರೆವಿನ್ಯೂ ಮಿನಿಸ್ಟ್ರೇ ಕೆರೆ ನುಂಗಿದ್ದಾರೆ. ಅಲ್ಲ ಕರೆಕ್ಟ್, ಏನು ಮಂತ್ರಿ ಇದ್ದರು ಮಾತಾಡ್ತಾರೆ. ಈಗ ಇದು ಶೂನ್ಯವಿಲ್ಲ, ಈಗ ಬರೋದಿಲ್ಲ. ಈಗ ನಾವು ಮಿಥ್ಯ ಕಾರ್ಯಕಲಾಪ ತಗೊಳ್ಳುವ, ನೀವೇನು ಅದ್ರ ಬಗ್ಗೆ ಚರ್ಚೆ ಮಾಡಿ ತದನಂತರ ಬೇರೆ ವಿಷಯ ತಗೊಳ್ಳುವ ಒಂದು ವಿಚಾರ ಮಾಡುವ. ಈಗ ಇದು ಶೂನ್ಯವಿಲ್ಲ ಬರೋದು ವಿಚಾರ ಅಲ್ಲ. ಇದಕ್ಕೆ ಸರ್ ಇನ್ಸಿಡೆಂಟ್ ಇಮಿಡಿಯೇಟ್ ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಪತ್ರಿಕೆಯಲ್ಲಿ ಸಾವಧಾನ ಒಂದೇ ನಿಮಿಷ. ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಸ್ಟೇಟ್ಮೆಂಟ್ ಹೊರಗಡೆ ಮಾಡಿ ಮಾಡ್ಲಿ, ಏನಾಗಿದೆ ಅಂತ ಸದನಕ್ಕಾದ್ರೂ ಗೊತ್ತಾಗ್ಲಿ. ಸ್ಟೇಟ್ಮೆಂಟ್ ಮಾಡ್ಲಿ. ಅವರಲ್ಲಿ ಬರೋದಿಲ್ಲ, ಅದು ಬೇರೆ ವಿಷಯ. ಅವ್ರು ಹೇಳ್ದಕ್ಕೆ ಉತ್ತರ ಕೊಟ್ಟ ಅವ್ರಿಗೆ ಬಿಟ್ಟಂತ ವಿಚಾರ. ಮತ್ತೆ ಇದು ಶೂನ್ಯವಾಗಿ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ. ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ದೇವೆ, ಬಹಳ ಗಂಭೀರವಾಗಿರುವ ಸ್ವರೂಪ ಇದೆ. ಯಾಕೆಂದ್ರೆ ಕಂದಾಯ ಸಚಿವರಾಗಿ ಅವರೇನೆ ದಾಖಲಾತಿಗಳನ್ನ ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ಮ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸಬಹುದಾ? ಅದು ಕಾನೂನಲ್ಲಿ ಅವಕಾಶ ಇದೆ. ಹಾಗಾದ್ರೆ ಹಾಗಾಗಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು ಕೂಡ ಸದನದಲ್ಲಿ ಅದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತೇವೆ.